ಎಕ್ಸಾಮ್ ಮುಗೀತು, ಪರೀಕ್ಷೆ ಮುಗೀತು, ಮಕ್ಕಳು ಫಲಿತಾಂಶ ಕಾಯುತ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಹಲೋ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸಲೀನ್ ಸೈಕಾಲಜಿ. ಈಗ ಈ ದಿವಸಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಮಕ್ಕಳದೆಲ್ಲ ಪರೀಕ್ಷೆ ಆಯಿತು, ಎಕ್ಸಾಮ್ ಆಯಿತು. ಈಗ ಕೆಲವು ಮಕ್ಕಳು ರಜೆಯಲ್ಲಿದ್ದಾರೆ, ಇನ್ನು ಕೆಲವರು ಈಗ ರಜೆ ಸಿಗ್ತದೆ. ಈಗ ನನ್ನ ಮನಸ್ಸಿಗೆ ಒಂದು ಆಲೋಚನೆ ಬಂತು. ಯಾವುದು ಹೇಳಿದರೆ, ಈಗ ಮಕ್ಕಳು ಪರೀಕ್ಷೆ ಆದಮೇಲೆ ಅವರೀಗ ಅವರ ಫಲಿತಾಂಶ ಹೇಗೆ ಎಂಬುದನ್ನು ಯೋಚಿಸುತ್ತಾ ಇದ್ದಾರೆ. ಅವರ ರಿಸಲ್ಟ್ ಹೇಗೆ ಬರ್ತದೆ ಅಂತ ಅವರ ಮನಸ್ಸಲ್ಲಿ ಯೋಚಿಸುತ್ತಾ ಇರ್ತಾರೆ. ಹೊರಗೆ ನೋಡುವಾಗ ಅವರು ತೋರಿಸಿಕೊಡುವುದಿಲ್ಲ. ಹೊರಗೆ ಏನಿರ್ತದೆ, ಮಕ್ಕಳು ಆಟವಾಡ್ತಾ ಇರ್ತಾರೆ ಮತ್ತು ಏನಾದರೂ ಮಾತಾಡಿದರೆ ಸ್ವಲ್ಪ ನಗಾಡಿ ಹಾಗೆ, ಅಲ್ಲದ್ರೆ ಸೀರಿಯಸ್ ಆಗಿ ಅಲ್ಲೇ ನಿಲ್ತಾರೆ, ಏನು ಹೇಳುವುದಿಲ್ಲ ಹೆಚ್ಚಾಗಿ. ಅಷ್ಟೊಂದು ಹೆತ್ತವರು, ಪೋಷಕರು ಅವರೊಡನೆ ಮಾತಾಡಿ ಅಭ್ಯಾಸ ಆಗಿದ್ದರೆ ಆಗ ಮಕ್ಕಳು ಏನಾದರೂ ಪೋಷಕರ ಹತ್ರ ಹೇಳ್ತಾರೆ. ಆದರೆ ಹಲವು ಮಂದಿ ನಾನು ನೋಡಿದ್ದೇನೆ, ಮಕ್ಕಳು ಅಂದರೆ ಮೊದಲಾಗಿ ನನ್ನ ಹೈಸ್ಕೂಲ್ ಮಕ್ಕಳು, PUC ಮಕ್ಕಳು, ಡಿಗ್ರಿ ಮಕ್ಕಳು ಬಂದಾಗ ನನಗೆ ಇದು ನನ್ನ ಅನುಭವ. ಅದಕ್ಕೆ ನನಗೆ ಇದು ನೆನಪಾಯಿತು, ಇದೊಂದು ವಿಡಿಯೋ ಮಾಡುವ ಅಂತ. ಅಂದರೆ ಪೋಷಕರು ತಪ್ಪು ತಿಳ್ಕೊಳ್ಬೇಡಿ. ಏನಾಗ್ತದೆ ಹೇಳಿದರೆ, ಈಗ ಪೋಷಕರಿಗೂ ಕೂಡ ಏನಾಗ್ತದೆ ಹೇಳಿದರೆ ಒಂಥರದ ಆತಂಕ ಉಂಟು. ತಮ್ಮ ಮಗು ಅಥವಾ ಮಕ್ಕಳು, ತನ್ನ ಮಗ ಅಥವಾ ಮಗಳು ಹೇಗೆ ಮಾಡ್ತಾಳೆ, ಈಗ ಈ ಎಕ್ಸಾಮಲ್ಲಿ ಹೇಗೆ ಮಾಡಿದ್ದಾಳೆ, ಹೇಗೆ ಮಾಡಿದ್ದಾನೆ, ಈಗ ರಿಸಲ್ಟ್ ಏನು ಎಂಬುದು ಹೆತ್ತವರಲ್ಲಿ, ಪೋಷಕರಲ್ಲಿ ಕೂಡ ಅದು ಆತಂಕ ಇರ್ತದೆ. ಮಕ್ಕಳಲ್ಲಿ ಕೂಡ ಆ ಆತಂಕ ಇರ್ತದೆ. ಈಗ ನೋಡುವಾಗ ಏನಾಗ್ತದೆ, ಮಕ್ಕಳು ಆಟದಲ್ಲಿರ್ತಾರೆ ಮತ್ತು ನೆರೆಕರೆಯವರ ಹತ್ರ ಮಕ್ಕಳ ಹತ್ರ ಹೋಗಿ ಆಟವಾಡ್ತಾರೆ ಅಥವಾ ಮನೆಯಲ್ಲೇ ಏನು ಆಟವಾಡಿರ್ತಾರೆ. ಹಾಗೂ ಇದ್ದರೂ ಅವರೇನಾಗ್ತದೆ ಹೇಳಿದರೆ, ಅವರ ಮನಸ್ಸಲ್ಲಿ ಅದು ಆತಂಕ ಉಂಟು. ಈಗ ಹೆತ್ತವರಿಗೆ ಆತಂಕ ಉಂಟು, ಹಾಗೂ ಮಕ್ಕಳಿಗೂ ಕೂಡ ಆತಂಕ ಉಂಟು. ಈಗ ನಾನು ಈಗ ಹೇಳುವುದೇನು ಹೇಳಿದರೆ, ಈ ಮಕ್ಕಳಲ್ಲಿ ಆತಂಕ ಇದ್ದ ಕಾರಣ ಹೆತ್ತವರು ಅವರಲ್ಲಿ ಮಾತಾಡುವಾಗ ಸೂಕ್ಷ್ಮವಾಗಿ ಇರಬೇಕು. ಯಾಕೆಂದರೆ ನಾನು ನೋಡಿದ ಪ್ರಕಾರ ಕೆಲವು ಪೋಷಕರು, ನಾನು ನೋಡಿದ್ದೇನೆ, ಮಕ್ಕಳು ನನ್ನ ಹತ್ರ ಹೇಳಿದ್ದಾರೆ ಕೂಡ, ಏನಾಗ್ತದೆ ಹೇಳಿದರೆ, ನೀನು ಕಲ್ತಿದ್ದೀಯಾ, ಎಷ್ಟು ಮಾರ್ಕ್ಸ್ ಸಿಗ್ತದ ನಿನಗೆ, ಪಾಸ್ ಮಾರ್ಕ್ಸ್ ಸಿಗ್ಬೋದಾ, ಹೀಗೆಲ್ಲ ಮಾತಾಡ್ತಾರೆ ಮಕ್ಕಳ ಹತ್ರ. ಈಗ ಮಕ್ಕಳಿಗೆ ಅವರ ಹತ್ರ ಆತಂಕ ಉಂಟು. ಎಷ್ಟು ಮಕ್ಕಳು ಅವರು ನಾಟಿಯಾಗಿದ್ದರು, ತುಂಟರಿದ್ದರು, ಅವರ ಮನಸ್ಸಲ್ಲಿ ಅದು ಆತಂಕ ಇರ್ತದೆ. ನಾನು ಕಲಿಬೇಕು, ನನಗೆ ಒಳ್ಳೆ ಮಾರ್ಕ್ಸ್ ಸಿಗಬೇಕು, ನಾನು ಇನ್ನೊಂದು ತರಗತಿಗೆ ಹೋಗಬೇಕು, ಎಲ್ಲ ಮಕ್ಕಳಲ್ಲಿ ಇರ್ತದೆ ಅದು. ಆದರೆ ಅವರು ತೋರಿಸಿಕೊಡೋದಿಲ್ಲ ಅಷ್ಟೇ. ಆದರೆ ಪೋಷಕರು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಈ ಸಮಯದಲ್ಲಿ ಈ ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮವಾಗಿದೆ ಕಾರಣ ಪೋಷಕರು ಮಕ್ಕಳಲ್ಲಿ ಮಾತಾಡುವಾಗ ತುಂಬ ಜಾಗೃತರಾಗಿರಬೇಕು. ಮಕ್ಕಳನ್ನು ಯಾವುದಕ್ಕೂ ನಿಂದಿಸಬಾರದು ಈ ಸಮಯದಲ್ಲಿ, ಹಾಗೂ ಅವರನ್ನು ಕೀಳಿಸುವುದಲ್ಲಿ ನೋಡಬಾರ್ದು, ಅಥವಾ ಅವರನ್ನು ಬೇರೆಯವರಿಗೆ ಹೋಲಿಸಬಾರದು, ಅಥವಾ ಅವರನ್ನು ಪಾಸಾಗುವುದಿಲ್ಲ ಎಂಬುದನ್ನು ಹೇಳಬಾರ್ದು. ನಕಾರಾತ್ಮಕವಾಗಿ ಮಾತಾಡಬಾರ್ದು. ಅದು ಮಕ್ಕಳ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರ್ತದೆ ನೀವು ನಕಾರಾತ್ಮಕವಾಗಿ ಮಾತಾಡಿದರೆ. ಯಾಕೆಂದರೆ ನಾನು ನೋಡಿದ್ದೇನೆ, ನಮ್ಮ ಸಮಾಜದಲ್ಲಿ ಅದೊಂದು ಉಂಟು, ನಮ್ಮಲ್ಲಿ ನಕಾರಾತ್ಮಕವಾಗಿಯೇ ಮಾತಾಡುವುದು. ಕೆಲವು ಫ್ಯಾಮಿಲೀಸ್ಗಳು ಇದ್ದಾರೆ, ಇದು ಸಕಾರಾತ್ಮಕವಾಗಿ ಮಕ್ಕಳೊಡನೆ ಕೂತ್ಕೊಂಡು ಮಾತಾಡ್ತಾರೆ. ನಾನು ಕೆಲವು ವಿಡಿಯೋ ನೋಡಿದ್ದೆ, ಅದು ವಿಡಿಯೋ ಕೂಡ ಹಾಕಿದ್ದಾರೆ. ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ಅದರ ವಿಷಯವಾಗಿ ಚಿಕ್ಕದು ವಿಡಿಯೋ ಹಾಕಿ ನಾನು ಅದು ಮಾಡ್ತೀನಿ. ಆದರೆ ಈಗ ನನಗೆ ಹೇಳುವಂತಾಯಿತು. ಯಾಕೆಂದರೆ ಈ ಸಮಯ ಮಕ್ಕಳಿಗೆ ಬಹು ಸೂಕ್ಷ್ಮವಾದ ಸಮಯ. ಯೂತ್ ಕೂಡ, ಡಿಗ್ರಿಯವರು ಕೂಡ, ಅವರ ಪೋಷಕರು ಕೂಡ ಜಾಗೃತಿ ವಹಿಸಬೇಕು. ಈಗ ಅವರಿಗೆ ಎಕ್ಸಾಮ್ ಆಗಲಿಲ್ಲ ಡಿಗ್ರಿ ಅವರದ್ದು, ಆದರೆ PUC ಅವರಿಗೆ ಆಗಿದೆ.
PUC ಅವರದು ಬಹಳ ಮನಸ್ಸು ತುಂಬ ಸೂಕ್ಷ್ಮವಾಗಿದೆ ಈ ಮಕ್ಕಳದು. ಅಂದರೆ ಅವರು ಮಕ್ಕಳು ಅಲ್ಲ, ಯವನಸ್ಥರು ಅಲ್ಲ, ಮಧ್ಯದಲ್ಲಿ ಇರುವಂಥದ್ದು. ಟೀನೇಜರ್ಸ್ ಹೇಳ್ತೇವೆ ನಾವು. ಪ್ರೌಢಾವಸ್ಥೆಗೆ ಹೋಗುವ ಮೊದಲು ಅವರ ಪ್ರಾಯದಲ್ಲಿ ಅವರು ಇನ್ನೂ ಸೂಕ್ಷ್ಮರಾಗಿರ್ತಾರೆ. ಅದಕ್ಕನ್ನು ಹೆತ್ತವರು ಏನು ಎಣಿಸ್ತಾರೆ, ಅವ್ರ ಮಕ್ಕಳಂತ ಎಣಿಸ್ತಾರೆ. ಆದರೆ ಆ ಮಕ್ಕಳ ಮನಸ್ಸಲ್ಲಿ ಏನು, ನಾನೀಗ ದೊಡ್ಡವನಾಗಿದ್ದೇನೆ ಅಂತ ಆಗ ಆಲೋಚನೆ ಇರ್ತದೆ. ಆದ ಕಾರಣ ಈಗ ಈ ರಿಸಲ್ಟ್ ಬರುವ ಸಮಯದಲ್ಲಿ, ಫಲಿತಾಂಶ ಬರುವ ಸಮಯದಲ್ಲಿ, ಫಲಿತಾಂಶ ಬಂದ ಮೇಲೂ ಯಾವ ಫಲಿತಾಂಶ ಬಂದಿದೆ ಅದು ಹೆತ್ತವರು, ಪೋಷಕರು ಅದನ್ನು ಸ್ವೀಕರಿಸಬೇಕು. ಹಾಗೂ ಮಕ್ಕಳಿಗೂ ಅದನ್ನು ಸ್ವೀಕರಿಸಲಿಕ್ಕೆ ಹೇಳಬೇಕು. ಈಗ ಹೇಳಿ ಏನೂ ಪ್ರಯೋಜನವಿಲ್ಲ. ಇಡೀ 1 ವರ್ಷ ಇರ್ತದೆ. ಆ 1 ವರ್ಷದಲ್ಲಿ ಮಕ್ಕಳು ಹೇಗೆ ಕಲಿಯಬೇಕು ಎಂಬುದನ್ನು ನೋಡಿಕೊಳ್ಬೇಕಾಗ್ತದೆ. ಯಾಕೆಂದರೆ ಪರೀಕ್ಷೆ ಸಮಯದಲ್ಲೂ ನೋಡುವುದಲ್ಲ ಮತ್ತು ಫಲಿತಾಂಶ ಬಂದ ಮೇಲೂ ನೋಡುವುದಲ್ಲ. ಅಂದರೆ ಇಡೀ ವರ್ಷದಲ್ಲಿ ಈಗ ಏನು ಕೆಲವು ಶಾಲೆಗಳಲ್ಲಿ ಪೇರೆಂಟ್ ಟೀಚರ್ಸ್ ಅಸೋಸಿಯೇಷನ್ ಮೀಟಿಂಗ್ಸ್ ಇರ್ತದೆ. ಅದರಲ್ಲಿ ಎಲ್ಲ ಹೇಳ್ತಾರೆ ಹೆತ್ತವರಿಗೆ ಹೇಗೆ ಏನಂತ. ಹಾಗೂ ಇಂಗ್ಲೀಷ್ ಮೀಡಿಯಮನ್ನೆಲ್ಲ ಇದು ಓಪನ್ ಡೇ ಅಂತ ಇರ್ತದೆ. ಹಾಗೆ ಮಕ್ಕಳ ವಿಷಯದಲ್ಲಿ ಮಾತಾಡ್ತಾರೆ ಹೆತ್ತವರು, ಮಕ್ಕಳು ಮತ್ತು ಟೀಚರ್ಸ್ ಅಂತ ಕೂತ್ಕೊಂಡು ಅಲ್ಲಿ ಸಮಾಲೋಚನೆ ಥರದಲ್ಲಿ ಮಾಡ್ತಾರೆ. ಅದೊಂದು ಒಳ್ಳೆಯದು ಈಗ ಬಂದಿದೆ ಇದು ಹಾಗೆ ಮಾಡುವುದು. ಆದರೆ ಈಗ ಮಕ್ಕಳು ಮನೆಯಲ್ಲಿರ್ತಾರೆ. ಆದ ಕಾರಣ ನೀವು ಏನು ಮಾಡಬೇಕಾದ್ರೆ ಹೆತ್ತವರ ಹತ್ರ ನಾನು ಒಂದು ಕೇಳುವುದು, ಮಕ್ಕಳ ಮನಸ್ಸು ಸೂಕ್ಷ್ಮವಾಗಿದೆ. ಯಾವ ವಿಷಯವಾಗಿ ಅವರ ಫಲಿತಾಂಶ ವಿಷಯ ನಕಾರಾತ್ಮಕವಾಗಿ ಮಾತಾಡಬೇಡಿ. ಫಲಿತಾಂಶ ಯಾವುದು ಬಂದರೂ ಅವರಿಗೆ ಏನಾದರೂ ನಕಾರಾತ್ಮಕ ಮಾತಾಡಬೇಡಿ. ನಾನು ನೋಡಿದ್ದೇನೆ, ಇದರ ಮೊದಲು ಕೆಲವು ಮಕ್ಕಳು ಅವರ ಎಕ್ಸ್ಪೆಕ್ಟೇಷನ್ ಹೇಳ್ತಾರಲ್ಲ, ಅವರು ಎಷ್ಟು ಬರಬೇಕಂತ ಎಣಿಸುವುದು. ಕೆಲವರು ಮಕ್ಕಳು ನನಗೆ 100 ಮಾರ್ಕ್ಸೇ ಬರಬೇಕಂತ ಎಣಿಸುವವರು ಇದ್ದಾರೆ. ಕೆಲವರು ನನಗೆ 90 ಮಾರ್ಕ್ಸ್ 90 ಮಾರ್ಕ್ಸ್ ಬರಬೇಕಂತ ಇದ್ದಾರೆ. ಕೆಲವರು ನನಗೆ 70 ಬರಬೇಕಂತ ಇದ್ದಾರೆ. ಹಾಗೆ ಇದ್ದವರಿಗೆ 1 ಮಾರ್ಕ್ಸ್ ಕಡಿಮೆ ಆಗದಿದ್ದಕ್ಕೆ ತುಂಬ ಆತಂಕವಾದದ್ದು ಹಲವು ಮಕ್ಕಳಲ್ಲಿ. 1 ಮಾರ್ಕ್ಸ್ ಹೆಚ್ಚು ಕಡಿಮೆ ಆದರೆ ಕೂಡ ಈ ಮಕ್ಕಳಲ್ಲಿ ಅಷ್ಟೊಂದು ಆತಂಕ ಬರ್ತದೆ. ಆದ ಕಾರಣ ಹೆತ್ತವರು ಈ ಸಮಯದಲ್ಲಿ ತುಂಬ ಸೂಕ್ಷ್ಮರಾಗಿರಬೇಕು. ನೀವು ನಿಮ್ಮ ಮಕ್ಕಳಲ್ಲಿದ್ದ ನಿಮ್ಮ ಭಾವನೆಯನ್ನು ನೀವು ಚೆಕ್ ಮಾಡಬೇಕು. ನಿಮ್ಮ ಕೋಪವನ್ನು ನೀವು ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ನೋಡಬೇಕಾಗ್ತದೆ. ಏನು ಹೇಳಲಿಕ್ಕಾಗೋದಿಲ್ಲ ಈ ಸಮಯದಲ್ಲಿ. ಮಕ್ಕಳಿಗೆ ಏನು ಹೇಳಿದರೂ ಅದರಿಂದ ಪ್ರಯೋಜನ ಆಗೋದಿಲ್ಲ, ಅದರಿಂದ ಸಮಸ್ಯೆ ಆಗ್ತದೆ. ಆದ ಕಾರಣ ನಾನು ಅದನ್ನು ಹೇಳುವುದು. ಮತ್ತೊಂದು ಹೇಳುವುದೇನೆಂದರೆ, ನಮ್ಮಲ್ಲಿ ಒಂದು ಅಭ್ಯಾಸ ಉಂಟು, ಮಕ್ಕಳನ್ನು ಬೇರೆಯವರಿಗೆ ಹೋಲಿಸುವುದು. ಇದನ್ನು ಮಾಡಬೇಡಿ. ಬೇರೆಯವರಿಗೆ ಹೋಲಿಸಬೇಡಿ. ನಿಮ್ಮ ಮಕ್ಕಳು ಅದು ನಿಮ್ಮ ಮಕ್ಕಳು. ಅವರನ್ನು ನೆರೆಕರೆಯುವ ಮಕ್ಕಳಿಗೆ ಅಥವಾ ಯಾರು ನೆಂಟರ ಮಕ್ಕಳಿಗೆ ಅಥವಾ ಶಾಲೆಯಲ್ಲಿರುವ ಕ್ಲಾಸ್ಮೇಟ್ಸ್ಗಳಿಗೆ ನೀವು ಹೋಲಿಸಬಾರ್ದು. ಪ್ರತ್ಯೇಕವಾಗಿ ಈಗ ಹೋಲಿಸಬೇಡಿ. ನಿಮ್ಮ ಮಕ್ಕಳಿಗೆ ಎಲ್ಲಿಯಾದರೂ ಕಮ್ಮಿ ಮಾರ್ಕ್ಸ್ ಸಿಕ್ತು, ನೆರೆಕರೆಯವರಿಗೆ ಮಕ್ಕಳಿಗೆ ಹೆಚ್ಚು ಮಾರ್ಕ್ಸ್ ಸಿಕ್ಕಿದೆ, ಅಥವಾ ಕ್ಲಾಸ್ಮೇಟಿಗೆ ಹೆಚ್ಚು ಸಿಕ್ಕಿದೆ, ಅಥವಾ ನೆಂಟರ ಮಕ್ಕಳಿಗೆ, ಕಸಿನ್ಸ್ ಮಕ್ಕಳಿಗೆ ಹೆಚ್ಚು ಸಿಕ್ಕಿದೆ, ಅದರ ವಿಷಯ ಮಾತಾಡಬೇಡಿ. ಮಕ್ಕಳ ಮನಸ್ಸು ತುಂಬ ಈಗಿನ ಕಾಲದಲ್ಲಿ ತುಂಬ ಸೂಕ್ಷ್ಮವಾಗಿದೆ. ಅದಕ್ಕನ್ನು ಮಕ್ಕಳನ್ನು ಯಾರಿಗೂ ಹೋಲಿಸಲಿಕ್ಕೆ ಈ ಸಮಯದಲ್ಲಿ ಹೋಗಬೇಡಿ. ಇಲ್ಲದಿದ್ದರೂ ಮಕ್ಕಳನ್ನು ಯಾರಿಗೂ ಹೋಲಿಸಬಾರ್ದು. ಮಕ್ಕಳನ್ನೇ ಕೂತ್ಕೊಂಡು ಮಾತಾಡಬೇಕು, ಯಾಕೆ ಏನು ಎಂಬುದನ್ನು ಕೂತ್ಕೊಳ್ಳಿ. ಇಲ್ಲದ್ರೆ ಈ ಇಡೀ ವರ್ಷ ಇರ್ತದೆ, ಆಗ ಶಾಲೆಗೆ ಹೋಗಿ ಟೀಚರ್ ಹತ್ರ ಮಾತಾಡಿ ಕೂತ್ಕೊಂಡು ಮಕ್ಕಳಿಗೂ ಕೂಡ ಕಲಿಸಬೇಕು, ತಿಳಿಸ್ಕೊಡ್ಬೇಕು. ಹಾಗೆ ಇಡೀ ವರ್ಷದಲ್ಲಿ ಮಾಡಬೇಕು. ಈ ಸಮಯದಲ್ಲಿ ಏನು ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಯಾವುದಕ್ಕೂ ನೀವು ಅದಕ್ಕೆ ರಿಯಾಕ್ಷನ್ ಕೊಡಬೇಡಿ. ಒಂದು ನೋಡ್ಬೋದು, ಕೆಲವು ಮಕ್ಕಳು ಒಂದು ವಿಚಿತ್ರ ರೀತಿಯಲ್ಲಿ ವರ್ತಿಸಬಹುದು. ಯಾಕೆಂದರೆ ಆ ಮಕ್ಕಳ ಮನಸ್ಸಲ್ಲಿ ಆತಂಕ ಉಂಟು. ಈ ರಿಸಲ್ಟ್ ವಿಷಯದಲ್ಲಿ, ಫಲಿತಾಂಶ ವಿಷಯದಲ್ಲಿ ಅವರ ಮಕ್ಕಳ ಮನಸ್ಸಲ್ಲಿ ಆತಂಕ ಉಂಟು. ಆದ ಕಾರಣ ಕೆಲವು ಮಕ್ಕಳು ವಿಚಿತ್ರವಾಗಿ ವರ್ತಿಸಬಹುದು. ಆಗ ಅವರಿಗೆ ಹತ್ರ ಕೇಳಬೇಕು, ಮಾತಾಡಬೇಕು. ಯಾಕೆ, ಏನಾಗಿದೆ ನಿನಗೆ, ಮನಸ್ಸಲ್ಲಿ ಏನಾದರೂ ನೋವಾಗಿದಾ, ಏನಾದರೂ ಆತಂಕ ಉಂಟಾ ಎಂದು ಮಕ್ಕಳ ಹತ್ರ ಮಾತಾಡಬೇಕಾಗ್ತದೆ. ಸುಮ್ಮನೆ ಅವರು ವಿಚಿತ್ರವಾಗಿ ವರ್ತಿಸುವಾಗ ನೀವು ವಿಚಿತ್ರವಾಗಿ ವರ್ತಿಸಿ ಅವರಿಗೆ ಪೆಟ್ಟು ಕೊಟ್ಟು ಅಥವಾ ಬೈದು ಮಾಡಿದರೆ ಅದರ ಪರಿಣಾಮ ತುಂಬ ಕೆಟ್ಟದಾಗ್ತದೆ. ಆದ ಕಾರಣ ಇಷ್ಟು ಹೇಳಿ ನಾನು ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ. ಆದ ಕಾರಣ ಯಾರು ಪೋಷಕರು ತಪ್ಪು ತಿಳ್ಕೊಳ್ಬೇಡಿ. ಯಾಕೆಂದರೆ ನನಗೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಉಂಟು. ಆದ ಕಾರಣ ನನಗೆ ಈಗ ಮನಸ್ಸಿಗೆ ಬಂತು ಈ ಒಂದು ವಿಡಿಯೋ ಮಾಡ್ತೇನೆ ಅಂತ. ನಾನು ಎಣಿಸ್ತೇನೆ ಈ ವಿಡಿಯೋ ನಿಮಗೆ ಪೋಷಕರಿಗೆ ಇದು ತುಂಬ ಸಹಾಯವಾಗುವುದು ಅಂತ.
ಆದ ಕಾರಣ ಎಲ್ಲರಿಗೂ ಧನ್ಯವಾದಗಳು. ದೇವರು ನಿಮಗೆ ಆಶೀರ್ವಾದ ಕೊಡಲಿ, ನಿಮ್ಮ ಮಕ್ಕಳಿಗೂ ಆಶೀರ್ವಾದ ಕೊಡಲಿ.